ಚೈಲ್ಡ್ಹುಡ್ ಅಂತ ಬಂದರೆ ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿಂದ ತನನಂ ತನನಂ ಸಿನಿಮಾದಲ್ಲಿ ಕಂಡೆ ಕಂಡೆ ಗೋವಿಂದನ ಸಾಂಗ್ ಮಾಡ್ತೀನಿ ರಮ್ಯಾ ಮ್ಯಾಮ್ ಜೊತೆ. ಅಲ್ಲಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿಂದ ನನ್ನ ಜರ್ನಿ. ಓಕೆ, ನಾನು ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕಂತ ಅವಾಗ ಥಾಟ್ ಬಂದಿದ್ದು ನನಗೆ. ಸೊ ಅದು ಹಾಗೆ ಕಂಟಿನ್ಯೂ ಆಯಿತು. ಸ್ವಲ್ಪ ನಾಟಿ, ತರಲೆ, ಸೈಲೆಂಟ್ ಆಗಿದ್ದಿದ್ದು ಹುಡುಗಿನೇ ಅಲ್ಲ ನಾನು. ಮನೇಲೂ ಸಿಕ್ಕಾಪಟ್ಟೆ ಎಲ್ಲರಿಗೂ ಹಿಂಸೆ ಕೊಡ್ತಿರ್ತೀನಿ, ಟಾರ್ಚರ್ ಕೊಡ್ತಿರ್ತೀನಿ ಎಲ್ಲರಿಗೂ ನಾನು. ಸೊ ಈ ಥರ ಬೆಳೆದಿದ್ದಂಥ ಹುಡುಗಿ. ಅಲ್ಲಿಂದ ಅದಾದಮೇಲೆ 4th ಇರ್ಬೇಕಾದ್ರೆ ನಾನು ಮೈಸೂರಿಗೆ ಶಿಫ್ಟ್ ಆಗ್ತೀವಿ, ಅಪ್ಪ ಅಮ್ಮ ಎಲ್ಲರೂ ಕೂಡ. ಆವಾಗ ಒಂದಷ್ಟು ತಲೆಗಳು ಮಾಡಿ ಸ್ಕೂಲ್ಗೆ ಹೋಗೋಕ್ಕೆ ಲೀವ್ ಹಾಕೋಕ್ಕೆ ಒಂದಷ್ಟು ರೀಸನ್ಸ್ಗಳು ಮನೇಲಿ ಕೊಟ್ಟು ಅವಾಗಲೇ ಅಷ್ಟೆಲ್ಲ ಮಾಡಿದ್ದೆ ನಾನು. ಯಾಕಂದರೆ ನಾನು ಚಿಕ್ಕಮಂಗ್ಳೂರಿಗೆ ಬರಬೇಕಿತ್ತು, ಮೈಸೂರಲ್ಲಿ ಇರೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಸೊ ಈ ಥರ ನನ್ನ ಲೈಫ್ ಸ್ಟೈಲ್ ಇದ್ದಿದ್ದು. ಅದಾಗ ಅದೇ ನಮ್ಮ ಮನೇಲಿ ಹೇಳ್ತೀನಿ, ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋವೆಲ್ಲ ಬಾಯಿಗೆ ಬಂದಂಗೆ ಬೈಸ್ಕೊಬಿಟ್ಟಿದೆ. ನೀನು ಸುಳ್ಳೇ ಹೇಳ್ತಿದ್ಯಾ, ಏನು ಆಟ ಆಡ್ತಿದ್ಯಾ ನೀನು ಅಂದ್ಕೊಂಡೆಲ್ಲ. ಬಟ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದೆ ನಾನು. ಇವತ್ತಿಗೂ ನಾನು ಕೂತ್ಕೊಂಡ್ರೆ ನನ್ಸ ಇದೀನ ಇಂಡಸ್ಟ್ರಿಲಿ ಸಿನಿಮಾ ಮಾಡಿದೀನಿ ಅಂತ ನನಗೆ ಇವಾಗ ಅನ್ಸತ್ತೆ. ಯಾಕಂದ್ರೆ ಆ ಥರ ಇತ್ತು ನನ್ನ ಜರ್ನಿ. ಈಸಿನೇ ಇರಲಿಲ್ಲ ಅಪ್ಪ ಅಮ್ಮಂಗೆ ಕನ್ವಿನ್ಸ್ ಮಾಡೋದಾಗಿರಲಿ, ಇಲ್ಲ ನಮ್ಮ ಚಿಕ್ಕಮ್ಮಂಗೆ ಹೇಳಿ ಏನೇ ನನ್ನ ಲೈಫಲ್ಲಿ ಮಾಡಿದ್ರು ನಾನು ಚಿಕ್ಕಮ್ಮನ ಕಡೆಯಿಂದನೇ ಹೋಗೋದು. ರೂಟ್ ಫಸ್ಟ್ ಚಿಕ್ಕಮ್ಮ, ಅದಾದ್ಮೇಲೆ ಹಿಂಗೆ ಬರುತ್ತೆ ಅಮ್ಮ, ಅದಾದ್ಮೇಲೆ ಅಪ್ಪ ಬರುತ್ತೆ. ಸೊ ನಮ್ಮ ಚಿಕ್ಕಮ್ಮನ ಕನ್ವಿನ್ಸ್ ಮಾಡಿ ಅದಾದ್ಮೇಲೆ ಅಮ್ಮನ ಕನ್ವಿನ್ಸ್ ಮಾಡಿ ಅಪ್ಪನ ಕನ್ವಿನ್ಸ್ ಮಾಡೋದು ದೊಡ್ಡ ಟಾಸ್ಕ್ ಆಗ್ಬಿಡ್ತು. ಇದು ಯಾವುದು ಟಾಸ್ಕೇ ಅಲ್ಲ ಬಿಗ್ ಬಾಸ್ ಮನೇಲಿ. ಈ ಥರ ಟಾಸ್ಕ್ಗಳು ಮಾಡ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡು ಬಂದಿದ್ದು. ಫೈನ್ ಪಾಯಿಂಟ್ ಮನೇಲಿ ಒಪ್ಕೊಂಡ್ರು, ಓಕೆ ಅಂದ್ಕೊಂಡು. ಅದಾದ್ಮೇಲೆ ಗೊತ್ತಲ್ಲ, ಇಂಡಸ್ಟ್ರಿಗೆ ಬರೋದು ಈಸಿ ಅಲ್ಲ. ನಮ್ಗೆ ಯಾವ್ದಾದ್ರು ಒಂದು ರಿಲೇಟಿವ್ ಏನೋ ನನ್ನ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇದ್ರೆ ತುಂಬ ಈಸಿಯಾಗಿ ಬರ್ಬೋದು. ಬಟ್ ನಿಮಗೆ ಯಾರ್ದು ಒಂದು ಸಪೋರ್ಟ್ ಇಲ್ದಲೆ ನೀವು ಒಂದು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಇಂಡಸ್ಟ್ರಿಗೆ ಬರ್ಬೇಕಂತಾನೆ. ಅಲ್ಲಿಂದ ಜರ್ನಿ ನಾನು ಸ್ಟಾರ್ಟ್ ಆಯಿತು. ಇವತ್ತು ಇಲ್ಲಿದ್ದೀನಿ ಅಂತ ನನ್ನ ಜರ್ನಿನ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ.